ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮದುವೆಯಾಗಿ 5 ವರ್ಷ ಆದರೂ ನಿನಗೆ ಮಕ್ಕಳಿಲ್ಲ. ಅದರಲ್ಲೇ ತಿಳಿಯುತ್ತೆ ನೀನು ಕೆಲಸಕ್ಕೆ ಬರದೇ ಇರೋನು ಅಂತ. ನಿನ್ನಂಥವನನ್ನು ನಂಬ್ಕೊಂಡ್ರೆ ನನ್ನ ಜೀವನ ಹಾಳಾಗೋಗುತ್ತೆ ಅಂತ ನನ್ನ ಪ್ರೇಯಸಿ ಇವತ್ತು ಮೆಸೇಜ್ ಮಾಡಿದ್ದಾಳೆ. ನಾನು ಅವಳನ್ನು ತುಂಬ ಪ್ರೀತಿಸಿದೆ. ಅವಳಿಗಾಗಿ ತುಂಬ ದುಡ್ಡನ್ನು ಕೂಡ ಖರ್ಚು ಮಾಡಿದ್ದೀನಿ. ಆದರೆ ಒಂದೇ ಒಂದು ಮುತ್ತು ಕೇಳಿದ್ವು ಕಣೋ, ನಾನು ಕೊಡೋದಕ್ಕೆ ಒಪ್ಪಲಿಲ್ಲ. ಆವತ್ತರಿಂದ ಈ ರೀತಿ ಮಾತಾಡ್ತಿದ್ದಾಳೆ. ಅವಳ ಮಾತನ್ನು ನಾನು ತಪ್ಪು ಮಾಡಬೇಕು. ಅದಕ್ಕಾಗಿ ವರ್ಷ ಮುಗಿಯೋದ್ರ ಒಳಗಡೆ ನನ್ನ ಹೆಂಡ್ತಿನ ಬಸರಿ ಮಾಡಬೇಕು ಅಂತ ಮನೆಗೆ ಬಂದೆ. ನನ್ನ ಹೆಂಡ್ತಿ ನೆಮ್ಮದಿಯಾಗಿ ಮಲಗಿದ್ಲು. ಅವಳ ಬಟ್ಟೆಗಳು ಅಸ್ತವ್ಯಸ್ತವಾಗಿತ್ತು. ಅವಳ ಬಳಿ ಹೋಗಿ ಅವಳಿಗೆ ಮುತ್ತು ಕೊಡೋದಕ್ಕೆ ಪ್ರಾರಂಭಿಸಿದೆ. ನಂತರ ಅವಳ ಒಂದೊಂದೇ ಬಟ್ಟೆಗಳನ್ನು ತೆಗೆಯೋದಕ್ಕೆ ಆರಂಭಿಸಿದೆ. ಮುಂದೆ ಏನಾಯಿತು ಅಂತ ತಿಳ್ಕೊಬೇಕು ಅಂದರೆ ಈ ಕಥೆನ ನೀವು ಪೂರ್ತಿಯಾಗಿ ಕೇಳಿಸ್ಕೊಳ್ಳೇಬೇಕು. ಸೊ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಕತೆ ತುಂಬ ಚೆನ್ನಾಗಿದೆ. ಕಥೆನ ಕೇಳ್ತಾ ಹೋಗಿ. ನನ್ನ ಹೆಸರು ಶ್ರೀಧರ್. ನನ್ನ ಅಪ್ಪ ಅಮ್ಮ ರೈತರು, ಊರಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದಾರೆ. ನಾನು ಮತ್ತು ಅಣ್ಣ ಓದೋದಕ್ಕೆ ಸಿಟಿಗೆ ಬಂದ್ವಿ. ಮತ್ತು ಇಲ್ಲಿಂದ ಅಣ್ಣನಿಗೆ ಒಳ್ಳೆಯ ಕೆಲಸ ಸಿಕ್ತು. ನಾವು ಅಲ್ಲಿಗೆ ಹೋಗಿಲ್ಲ. ವರ್ಷಕ್ಕೆ 1 ಅಥವಾ 2 ಬಾರಿ ಹೋಗ್ತೀವಿ. ಉಳಿದ ಸಮಯನ ಇಲ್ಲೇ ನಾವು ಕಳೆಯೋದು. ನಮ್ಮ ಬದುಕು ಒಂದು ರೀತಿ ಸುಂದರವಾಗಿತ್ತು. ನಾನು ಮತ್ತು ಅಣ್ಣ ನಾವು ಸಂಪಾದನೆ ಮಾಡಿದ್ರಲ್ಲಿ ಸ್ವಲ್ಪ ದುಡ್ಡನ್ನು ಅಪ್ಪ ಅಮ್ಮಂಗೆ ಕಳಿಸ್ತೀವಿ. ಅವ್ರು ನಮಗೆ ಬೇಡ, ನೀವು ಚೆನ್ನಾಗಿರಿ ಅಂತ ಹೇಳೋದಕ್ಕೆ ಆರಂಭಿಸಿದ್ರು. ಅವ್ರಿಗೂ ಕೂಡ ವ್ಯವಸಾಯದಲ್ಲಿ ಚೆನ್ನಾಗಿ ಫಸಲು ಬರ್ತಿತ್ತು. ಈಗ ನಾನು ಮತ್ತು ಅಣ್ಣ ದುಡ್ಡನ್ನು ಕೂಡಾಕಿ ಒಂದು ಹೊಸ ಮನೆನ ಬೆಂಗಳೂರಲ್ಲಿ ತಗೊಂಡ್ವಿ. ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಇದರಿಂದ ಊರವ್ರನ್ನೆಲ್ಲ ಹೊಟ್ಟೆ ಉರಿಪಟ್ಟರು. ಇಷ್ಟು ಚಿಕ್ಕ ವಯಸ್ಸಿಗೆ ಬೆಂಗಳೂರಲ್ಲಿ ಮನೆನ ತಗೊಂಡ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಅಪ್ಪ ಅಮ್ಮ ಕೂಡ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ ಅಂತ ಪ್ರತಿಯೊಬ್ಬರು ಅವರನ್ನು ಹೊಗಳೋದಕ್ಕೆ ಆರಂಭಿಸಿದ್ರು. ಆದರೆ ಈ ಖುಷಿ ತುಂಬ ದಿನ ಇರಲಿಲ್ಲ. ಯಾಕಂದರೆ ಅಣ್ಣಂಗೆ ಮದುವೆಗೆ ಹೆಣ್ಣನ್ನು ಹುಡುಕ್ತಿದ್ದಾರೆ. ಇನ್ನು ಅತ್ತಿಗೆ ಬಂದ ಮೇಲೆ ಹೇಗಿರ್ತಾರೋ ಅಂತ ಮನಸ್ಸು ಭಯದಿಂದ ಬಡ್ಕೊಳ್ತಿತ್ತು. ಆದರೆ ಅವ್ರು ಹೇಗೇ ಇದ್ದರೂ ನಾನು ಅವ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಪರವಾಗಿಲ್ಲ, ನಾನು ಜಗಳ ಆಡಬಾರ್ದು. ನಾನೇ ಸುಮ್ಮನಿದ್ಬಿಟ್ರೆ ಅವರೆಲ್ಲ ನನ್ನ ಜೊತೆ ಏನು ಮಾಡ್ತಾರೆ? ಈ ಮನೆನ ಬಿಟ್ಟು ಬೇರೆ ಕಡೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಮನೆಗೆ ತುಂಬ ಲೋನ್ ತೊಗೊಂಡ್ಬಿಟ್ಟಿದ್ದೀನಿ. ಅದನ್ನು ತೀರಿಸಲೇಬೇಕು. ಈ ರೀತಿಯ 10 ಹಲವು ಯೋಚನೆಗಳ ಮಧ್ಯೆ ಮನೆ ಕಡೆ ನಡೆದೆ. ಮನೆಗೆ ಹೋದ ತಕ್ಷಣ ನನಗೊಂದು ಆಶ್ಚರ್ಯ ಕಾದಿತ್ತು. ನನ್ನ ಅತ್ತೆ ಮಗಳು ಕಾಂಚನಾಳನ್ನು ಅಣ್ಣ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಪಿಟ್ಟಿದ್ದ. ಸಂಬಂಧಗಳ ಸಹವಾಸನೇ ಬೇಡ ಅಂತ ಎಷ್ಟೋ ಅಣ್ಣಂಗೆ ಹೇಳಿದ್ರು ಕೂಡ ಅಪ್ಪ ಅಮ್ಮ ಹೇಳಿದ್ರು ಒಪ್ಪಿಲ್ಲ. ಅತ್ತೆ ಅಣ್ಣನನ್ನು ಮರಳು ಮಾಡಿ ಮದುವೆ ಮಾಡಿಸಿದ್ದಾರೆ. ಯಾಕಂದರೆ ಅಣ್ಣ ನೋಡೋದಕ್ಕೆ ತುಂಬಾ ಸುಂದರವಾಗಿದ್ದಾನೆ. ಅತ್ತಿಗೆ ಆಗೋವಳು ಅಷ್ಟೊಂದೇನು ಸುಂದರವಾಗಿಲ್ಲದೆ ಇದ್ದರೂ ಮೀಡಿಯಮ್ ಆದರೂ ಇರಬೇಕು. ಆದರೆ ಅತ್ತೆ ಮಗಳು ಸ್ವಲ್ಪ ಕೂಡ ಚೆನ್ನಾಗಿಲ್ಲ. ಈಗ ನನ್ನ ಎದೆ ಬಡಿತ ಜಾಸ್ತಿ ಆಯಿತು. ಅಷ್ಟಲ್ಲದೆ ಅವ್ರಗಳ ಬುದ್ಧಿ ಕೂಡ ಸರಿಯಿಲ್ಲ. ಎಲ್ಲಿ ನಮ್ಮ ಮನೆನ ಹೊಡೆದಾಕ್ಬಿಡ್ತಾರೋ ಅನ್ನೋ ಭಯದಿಂದ ನಾನು ಜೀವಿಸೋದಕ್ಕೆ ಆರಂಭಿಸಿದೆ. ಅಣ್ಣ ಎಷ್ಟು ಹೇಳಿದ್ರೂ ನನ್ನ ಮಾತನ್ನೇ ಕೇಳಲಿಲ್ಲ. ಏನು ಮಾಡಬೇಕು ಅಂತಲೇ ತಿಳಿದಿಲ್ಲ. ಇವತ್ತು ರಾತ್ರಿ ನನ್ನ ಕೈನಲ್ಲಿ ತಡೆಯೋಕ್ಕಾಗದೆ ಅಣ್ಣಂಗೆ ಅತ್ತಿಗೆ ಆಗೋಳು ಮತ್ತು ಅತ್ತೆ ವಿಷಯನ ತುಂಬ ಕೂಲಂಕುಷವಾಗಿ ಹೇಳಿದಾಗ ಅಣ್ಣ ಒಂದೇ ಮಾತನ್ನು ಹೇಳಿದ್ದು, ನಿನಗಿಷ್ಟ ಇಲ್ಲದೆ ಇದ್ದರೆ ಇರು, ಇಲ್ಲ ಅಂತಂದರೆ ಯಾವುದಾದ್ರೂ PGನ ನೋಡ್ಕೊ. ನೀನು ಮನೆಗೆ ಹಾಕಿರುವಷ್ಟು ದುಡ್ಡನ್ನು ನಾನು ವರ್ಷದಲ್ಲೇ ಕೊಡ್ತೀನಿ ಅಂತ ಮುಖಕ್ಕೆ ಹೊಡೆದ ಹಾಗೆ ಹೇಳ್ದ. ನನಗೆ ನೋವಾಯಿತು. ಅಮ್ಮ ನನಗೆ ಫೋನ್ ಮಾಡಿದ್ರು. ನಡೆದ ವಿಷಯನೆಲ್ಲ ಅಳ್ತಾ ಹೇಳಿದೆ. ಆಗ ಅಮ್ಮ ಹೇಳಿದ ಒಂದೇ ಮಾತು, ನಿನ್ನ ಅಣ್ಣ ತುಂಬ ಒಳ್ಳೆಯವನು, ಆ ರೀತಿ ಕೆಲಸ ಮಾಡೋದಿಲ್ಲ. ಇಂದು ಆ ಕೆಲಸ ಮಾಡಿದ್ದಾನೆ ಅಂದರೆ ಅದರ ಹಿಂದೆ ದೊಡ್ಡ ನಿರ್ಧಾರನೇ ಇರುತ್ತೆ. ನಿನ್ನ ಅತ್ತಿಗೆ ಅವ್ರ ಮನೆಯವರೆಲ್ಲ ಹೊಸಬ್ರು. ನಿನ್ನ ಅಣ್ಣ ಒಬ್ಬನನ್ನು ಬಿಟ್ಟು
ನೀನು ಬಂದರೆ ಹೇಗೆ, ಏನಾದರೂ ನೀನು ನನಗೆ ತೊಂದರೆ ಆದರೆ ಅಂತ ಹೆದರಿಸಿದ್ಲು. ನನಗದು ಕೂಡ ಸತ್ಯ ಅಂತಲೇ ಅನ್ನಿಸ್ತು. ಅತ್ತಿಗೆ ಮನೆಯವರು ಸರಿ ಇಲ್ಲ, ಆದದ್ರಿಂದ ಅಣ್ಣನನ್ನು ಅವರಿಂದ ನಾನು ರಕ್ಷಣೆ ಮಾಡಲೇಬೇಕು ಅಂತ ನನಗ ಆಗೋ ಅವಮಾನಗಳನ್ನು, ಕಷ್ಟಗಳನ್ನು ಸಹಿಸ್ಕೊಳ್ಳೇಬೇಕಿತ್ತು. ನನ್ನ ಅಣ್ಣನಿಗಾಗಿ. ಅವನಿಗೇನಾದರೂ ಅಕಸ್ಮಾತ್ ಹೆಚ್ಚು ಕಮ್ಮಿ ಜೀವನದಲ್ಲಿ ಆಗಿಬಿಟ್ರೆ ನಾನು ನನ್ನನ್ನೇ ಕ್ಷಮಿಸ್ಕೊಳ್ಳೋದಿಲ್ಲ, ಸಾಧ್ಯನೇ ಇಲ್ಲ. ಆದರೂ ಮನಸ್ಸಲ್ಲಿ ಒಂದು ಭಯ. ದೇವರನ್ನು ನಿರಂತರವಾಗಿ ಪ್ರಾರ್ಥನೆ ಮಾಡ್ತಿದ್ದೆ. ಅಣ್ಣ ಕೂಡ ದಿನಗಳು ಕಳೆದಂತೆ ನನ್ನಿಂದ ದೂರ ಆಗ್ತಿದ್ದಾನೆ. ನನ್ನ ಜೊತೆ ಒಂದು ರೀತಿ ರಫ್ ಆಗಿ ಮಾತಾಡ್ತಾನೆ. ಅವನ ಮಾತನ್ನು ಕೂಡ ಕೇಳೋದಕ್ಕೆ ನಂಗೆ ತುಂಬ ಕಷ್ಟ ಆಗ್ತಿದೆ. ಇವತ್ತು ಬೆಳಗ್ಗೆ ಕೂಡ ಅದೇ ರೀತಿ ಮಾಡ್ದ. ಅಣ್ಣ ಅತ್ತಿಗೆಗೆ ಸೀರೆ ತೆಗೆಯೋದಕ್ಕೆ ಹೋಗ್ತೀರಾ, ನಾನು ಬರ್ತೀನಿ ಅಂದರೆ, ನೀನು ಗಂಡು ಹುಡುಗ, ನೀನು ಹೇಗೋ ಬರ್ತೀಯಾ, ನಿನಗೇನೋ ಕೆಲಸ, ಅಮ್ಮ ಬರ್ತಾರೆ ಅಂತ ಸಡನ್ನಾಗಿ ಹೇಳಿದಾಗ ಅಣ್ಣನ ಮುಖ ಪೆಚ್ಚಾಗೋಯ್ತು. ಅತ್ತಿಗೆ ಕೇವಲ ಅಣ್ಣನನ್ನು ಮಾತ್ರನೇ ಕರ್ಕೊಂಡು ಹೋಗಿ ಚೆನ್ನಾಗಿ ಆಟ ಆಡಿಸೋಣ ಅಂತ ಅಂದ್ಕೊಂಡಿದ್ಲು. ದುಡ್ಡನ್ನು ಖರ್ಚು ಮಾಡಿಸೋದಕ್ಕೆ ಅಮ್ಮ ಬರ್ತಾಳೆ ಅಂತ ಅಂದ ತಕ್ಷಣ ಅವನು ಸುಮ್ಮನಾದ. ನಾನು ಮಾತಾಡೋ ಸ್ವಲ್ಪ ಸಮಯಕ್ಕೆ ಅಮ್ಮ ಬಂದಳು. ನಿನಗೆ ಹೇಗೆ ವಿಷಯ ತಿಳಿತು ಅಂದರೆ, ಸುಮ್ಮನೆ ಬಂದೆ, ಬಟ್ಟೆ ತೆಗೆಯೋದಕ್ಕೆ ಹೋಗ್ತಿದ್ದೀರಾ, ಹಾಗಾದರೆ ತೆಗೆಯೋಣ ಅಂತ ಖುಷಿಯಿಂದ ಹೇಳಿ ಅಮ್ಮ ಮತ್ತು ನಾನು ಇಬ್ಬರು ಹೋದ್ವಿ ಅಣ್ಣನ ಜೊತೆ. ಅದಕ್ಕೆ ತುಂಬ ಬೆಲೆ ಬಾಳೋ ಸೀರೆಗಳನ್ನು ಅಣ್ಣನ ಬಳಿ ತಗೊಂಡ್ಳು. ಅಮ್ಮ ಖುಷಿಯಿಂದ ತೆಗೆದು ಕೊಟ್ಲು. ಆದರೆ ಅವರು ಮಾತ್ರ ತೀರಾ ಕಡಿಮೆ ಬೆಲೆ ಬಟ್ಟೆಗಳನ್ನು ನಮಗೆ ತೆಗೆದುಕೊಟ್ರು. ಇದರಲ್ಲಿ ನಮಗೆ ಬೇಸರ ಏನೂ ಇಲ್ಲ, ಯಾಕಂದರೆ ಅವರು ಬಡವರು, ಅದು ನಮಗೆ ತಿಳಿದಿದೆ. ನಾವು ಯಾವುದೇ ತಂಟೆ ತಕರಾರು ಮಾಡೋದಿಲ್ಲ ಅಂತ ಅವ್ರಿಗೂ ಕೂಡ ಗೊತ್ತು. ಮದುವೆ ಖರ್ಚು ಕೂಡ ಅಣ್ಣ ಸಂಪೂರ್ಣವಾಗಿ ಕೊಟ್ಟಿದ್ದಾನೆ. ಇದರಿಂದ ಅವ್ರಿಗೆ ಏನು ಖರ್ಚು ಇಲ್ಲ. ಇದೆಲ್ಲದರ ಜೊತೆಗೆ ಅಣ್ಣನ ಮದುವೆ ಕೂಡ ಅಣ್ಣ ತನ್ನ ದುಡ್ಡಲ್ಲಿ ತಕ್ಕಪಟ್ಟಿಗೆ ಮಾಡಿಕೊಂಡ. ಆದರೆ ಮದುವೆನ ಎಲ್ಲರೂ ಅವ್ರು ಮಾಡಿದ್ದಾರೆ ಅಂತ ಹೊಗಳುತ್ತಿದ್ದಾರೆ. ಮದುವೆ ಆದ ದಿನ ಅಣ್ಣ ಅವ್ರ ಮನೆಗೆ ನನ್ನನ್ನು ಕರ್ಕೊಂಡು ಹೋದ. ಅವನ ಜೊತೆ ನನಗಿಷ್ಟ ಇರಲಿಲ್ಲ, ಆದರೂ ಅಣ್ಣನ ಸೆಕ್ಯೂರಿಟಿಗೆ ಹೋದೆ. ಅವ್ರ ಮನೆ ತುಂಬ ವಿಚಿತ್ರವಾಗಿತ್ತು. ಮದುವೆ ಮನೆಯಲ್ಲಿ ನನ್ನನ್ನು ಆಡ್ಕೊಳ್ತಿದ್ದ ಅದಕ್ಕೆ ತಂಗಿ ನನ್ನನ್ನು ವಿಚಿತ್ರವಾಗಿ ನೋಡೋದಕ್ಕೆ ಶುರು ಮಾಡಿದ್ಲು. ಅವ್ರ ಮನೆಗೆ ಹೊರಟೋಗಿದ್ದೀನಿ ಅಂತ ನನಗೆ ಅಲ್ಲಿರೋಕ್ಕೆ ಕಷ್ಟವಾಗ್ತಿತ್ತು. ಇವತ್ತು ಊಟಕ್ಕೆ ಎಲ್ರಿಗೂ ಚೆನ್ನಾಗಿ ಅಡುಗೆ ಮಾಡಿ ಬಡಿಸಿದ್ರೆ ನನಗೆ ಮಾತ್ರ ಸಾಲಿನಲ್ಲಿ ಖಾರದ ಪುಡಿ ಹಾಕಿದ್ದಾಳೆ. ಅದನ್ನು ಅಣ್ಣನಿಗೆ ತೋರಿಸಿ ಎಲ್ಲರ ಕೈಯಲ್ಲೂ ಅವಳಿಗೆ ಬಯಸಿದೆ. ಅವಳಿಗೆ ಅವಮಾನ ಆಯಿತು. ಅದಕ್ಕೆ ರಿವೆಂಜ್ ಆಗಿ ಅವಳು ನನ್ನ ಮತ್ತು ಅವಳ ಫೋಟೋಸ್ನ ಬೇಕಂತ ಕಂಪ್ಯೂಟರೈಸ್ ಮಾಡಿಸ್ಬಿಟ್ಟಿದ್ದಾಳೆ. ಅಂದರೆ ನಾನೊಳಗೆ ಮುತ್ತು ಕೊಡ್ತಿರೋದು, ನಾನೊಳನ್ನು ತಪ್ಕೊಂಡಿರೋದು, ಈ ರೀತಿ ಫೋಟೋಸ್ ಅಣ್ಣನ ಕೈಗೆ ಸಿಗುವಂತೆ ಅವಳು ಮಾಡಿದ್ಲು. ಅಣ್ಣ ಅವನ್ನೆಲ್ಲನೂ ನನಗೆ ತೋರಿಸ್ದ. ನನಗಿದೆಲ್ಲ ಗೊತ್ತಿಲ್ಲ ಕಣೋ ಅಂತ ಆಶ್ಚರ್ಯದಿಂದ ಅಣ್ಣನ ಮುಖ ನಾನು ನೋಡ್ತಿದ್ದೆ. ಆಗ ಅಣ್ಣ ನನಗೆ ಬಾರಿಸ್ದ, ನೀನು ಅವಳನ್ನು ಈಗಲೇ ಮದುವೆ ಆಗಬೇಕು, ಇಲ್ಲ ಅಂತಂದರೆ ನೀನು ಗ್ರಾಚಾರ ಬಿಡಿಸ್ಬಿಡ್ತೀನಿ, ನಿನ್ನನ್ನು ತಮ್ಮ ಅನ್ನೋದನ್ನು ಕೂಡ ನೋಡೋದಿಲ್ಲ ಅಂತ ಕೋಪದಿಂದ ಕೆಂಡ ಕಾರ್ದ. ವಿಧಿ ಇಲ್ಲದೆ ಅವ್ರ ಮನೆ ದೇವರ ಮನೆಯಲ್ಲಿನೇ ನಾನು ಮದುವೆ ಆದೆ. ಅವಳು ಕುತ್ತಿಗೆಗೆ ಅರಿಶಿಣದ ಕೊಂಬಿನ ದಾರಾನ ಕಟ್ಟದೆ. ನನಗೆ ಅಳು ಬರ್ತಿತ್ತು. ಅವಳು ಖುಷಿಯಿಂದಾನೇ ಇದ್ಲು. ಅಕ್ಕ ತಂಗಿ ಇಬ್ಬರು ಕೂಡ ನನ್ನನ್ನು ಮತ್ತು ಅಣ್ಣನ್ನು ಮಾರಿಸಿ ಮದುವೆ ಆಗಿದ್ದಾರೆ. ನನಗೆ ನಿಜವಾಗ್ಲೂ ತುಂಬ ಹಿಂಸೆ ಆಗ್ತಿತ್ತು. ಆದರೆ ಇದನ್ನು ಅನುಭವಿಸ್ಲೇಬೇಕು. ಅವಳು ನನ್ನ ಕೈಯಲ್ಲಿ ಬಲವಂತವಾಗಿ ತಾಳಿ ಕಟ್ಟಿಸ್ಕೊಳ್ಳೋದಿಕ್ಕೆ. ಆದರೆ ನಾನು ಇವಳ ಜೊತೆ ಸಂಸಾರನೇ ಮಾಡೋದಿಲ್ಲ ಅಂತ ಶಪಥ ಮಾಡಿದೆ. ಅವತ್ತಿನಿಂದ ಇಲ್ಲಿವರೆಗೂ, ಅಂದರೆ ಮದುವೆಯಾಗಿ 5 ವರ್ಷ ಆಗಿದೆ, ಅವಳನ್ನು ಮುಟ್ಟು ಕೂಡ ಇಲ್ಲ. ಅವಳಿಗೆ ನಾನು ತಪ್ಪು ಮಾಡಿದ್ದೀನಿ ಅನ್ನೋದು ಅರಿವಾಗಿದೆ. ಆದರೂ ಕೂಡ ನನ್ನ ಹಿಂದೆನೇ ಬರ್ತಾಳೆ ಕ್ಷಮೆಗಾಗಿ. ನನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳ್ತಾಳೆ. ಆದರೆ ಇವತ್ತಿಗೂ ಕೂಡ ನಾನು ಅವಳು ಮಾಡಿರೋ ಮೋಸನ ಮರ್ತಿಲ್ಲ, ಮರೆಯೋದೂ ಇಲ್ಲ. ನಾನು ನನ್ನ ಜೊತೆ ಕೆಲಸ ಮಾಡೋ ಹುಡುಗಿನ ಪ್ರೀತಿಸ್ತಾ ಇದ್ದೀನಿ.
ನಾವಿಬ್ಬರು ಮದುವೆ ಆಗಬೇಕು ಅಂದರೆ ನನ್ನ ಹೆಂಡತಿಗೆ ಡೈವೋರ್ಸ್ ಕೊಡಬೇಕು. ಅವಳು ಡೈವೋರ್ಸ್ ಕೊಡೋದಿಲ್ಲ. ಅಕಸ್ಮಾತ್ ಅವಳು ನನಗೆ ಡೈವೋರ್ಸ್ ಕೊಟ್ಟರೆ ಅತ್ತಿಗೆ ಅಣ್ಣಂಗೆ ಡೈವೋರ್ಸ್ ಕೊಡ್ತಾಳೆ. ಏನು ಮಾಡಲಿ ಹೇಳಿ? ಇತ್ತೀಚೆಗೆ ನನ್ನ ಪ್ರೇಯಸಿ ನನ್ನ ಜೊತೆ ಇಂಟಿಮೇಟ್ ಆಗೋದಕ್ಕೆ ಇಷ್ಟಪಡ್ತಾಳೆ. ನನ್ನನ್ನು ಸುಮ್ಮನೆ ತಪ್ಕೊಳ್ತಾಳೆ, ಮುತ್ತು ಕೊಡ್ತಾಳೆ, ಯಾವುದಾದ್ರೂ ರೂಮಿಗೆ ಹೋಗೋಣ ನಡಿ ಅಂತ ಕರೀತಾಳೆ. ನಂಗೆ ಯಾಕೋ ಇತ್ತೀಚೆಗೆ ಅವಳು ಇಷ್ಟನೇ ಆಗ್ತಿಲ್ಲ. ಅದು ಅಲ್ಲದೆ ಇವತ್ತು ಅವಳದು ತುಂಬಾ ಅತಿಯಾಯಿತು. ಪಬ್ಲಿಕ್ಕಲ್ಲಿ ನನ್ನ ತುಟಿಗೆ ಮುತ್ತು ಕೊಡೋದಕ್ಕೆ ಬರ್ತಿದ್ದಾಳೆ. ನಾನು ಸ್ವಲ್ಪ ದೂರ ಸರಿದೆ. ನಂತರ ಅವಳು ಕೊಟ್ಟ ಮುತ್ತು ಕೆನ್ನೆಗೆ ಬಿತ್ತು. ನನಗೂ ಕೂಡ ಹಿಂತಿರುಗಿಸಿ ಮುತ್ತಬೇಕು ಅಂತ ಕೇಳಿದ್ಲು. ನನ್ನ ಆಫೀಸಲ್ಲಿ ತುಂಬ ಜನರಿದ್ದಾರೆ. ಅವರೆಲ್ಲ ನನ್ನ ಮನೆಗೂ ಕೂಡ ಬರ್ತಾರೆ. ಅವ್ರ ಎದುರಿಗೆ ನನ್ನ ಹೆಂಡತಿನ ಇಟ್ಕೊಂಡು ಇವಳಿಗೆ ಮುತ್ತು ಕೊಟ್ಟರೆ ಸಮಸ್ಯೆ ದೊಡ್ಡದಾಗುತ್ತೆ ಅಂತ ನಾನು ದೂರ ಸರಿದೆ. ಅಷ್ಟೇ, ಅವಳು ಕೋಪ ಮಾಡ್ಕೊಂಡ್ಬಿಟ್ಲು. ಅಲ್ಲಿಂದ ಹೊರಟೆ ಹೋದ್ಲು. ಮೆಸೇಜ್ ಮಾಡಿದಾಳೆ, ನಾನು ನಿನ್ನನ್ನು ಬಿಟ್ಬಿಡ್ತೀನಿ. ನಿನ್ನಂಥ ಕೆಲ್ಸಕ್ಕೆ ಬರದೇ ಇರೋ ಹುಡುಗ ನನಗೆ ಬೇಡವೇ ಬೇಡ. ನನಗೆ ರೊಮ್ಯಾಂಟಿಕ್ ಆಗಿರೋ ಹುಡುಗ ಬೇಕು. ಇನ್ಯಾವತ್ತೂ ನನಗೆ ಕಾಲೇ ಮಾಡಬೇಡ ಅಂತ ಹೇಳ್ತಿದ್ದಾಳೆ. 5 ವರ್ಷದ ಪ್ರೀತಿಗೆ ಫುಲ್ ಸ್ಟಾಪ್ ಹಾಕಿದ್ದಾಳೆ. ನಂತರ ಅವಳ ಬಗ್ಗೆ ಸರ್ಚ್ ಮಾಡಿದಾಗ ಗೆಳೆಯರ ಮೂಲಕ ತಿಳಿತು ಅವಳು ಬೇರೆ ಹುಡುಗನ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾಳೆ, ಮದುವೆನೂ ಆಗಿಬಿಟ್ಟಿದ್ದಾಳೆ ಅಂತ. 5 ವರ್ಷ ಅವಳಿಗಾಗಿ ಇನ್ವೆಸ್ಟ್ ಮಾಡಿದೆ. ಆದರೆ ಅವಳು ನನ್ನನ್ನು ಬಿಟ್ಟು ಹೋದ್ಲು. ಅವಳು ಮೇಲಿನ ಸಿಟ್ಟಿಗಾದರೂ ನನ್ನ ಹೆಂಡ್ತಿನ ವರ್ಷ ತುಂಬೋದ್ರ ಒಳಗಡೆ ಪ್ರೆಗ್ನೆಂಟ್ ಮಾಡ್ತೀನಿ ಅಂತ ರೂಮಿಗೆ ಬಂದೆ. ನನ್ನ ಹೆಂಡತಿ ಅಸ್ತವ್ಯಸ್ತವಾಗಿ ಹಾಸಿಗೆ ಮೇಲೆ ಮಲ್ಕೊಂಡಿದ್ಲು. 5 ವರ್ಷದಿಂದ ಭಾರಿ ನಾನು ಅವಳನ್ನು ಮುಟ್ಟೇ ಇಲ್ಲ. ನನಗಾಗಿ ಅವಳು ಕಾಯ್ತಿದ್ದಾಳೆ ಅಂತ ಭಾವಿಸಿದೆ. ಅವಳ ಮೇಲೆ ಹಾರಿದೆ. ಅವಳಿಗೆ ಮುತ್ತು ಕೊಡೋದಕ್ಕೆ ಆರಂಭಿಸಿದೆ. ಅವಳಿಗೆ ಆಶ್ಚರ್ಯ, ಅದರ ಜೊತೆಗೆ ಖುಷಿ, ಕನ್ಫ್ಯೂಷನ್ ಎಲ್ಲ ಒಟ್ಟೊಟ್ಟಿಗೆ ಆಗ್ತಿದೆ. ಅವಳು ಕೂಡ ನನಗೆ ಮುದ್ದನ್ನ ಕೊಡ್ತಾನೇ ಇದ್ದಾಳೆ. ಇವತ್ತು ನಾನು ಅವಳನ್ನು ಸೇರಿದೆ. ಅವಳು ನನ್ನ ಅತ್ತಿಗೆ ತಂಗಿ ಮೋಸದಿಂದ ಮದುವೆ ಆದಳು. ಇದೆಲ್ಲ ನನಗೆ ನೆನಪೇ ಇಲ್ಲ. ನನ್ನ 5 ವರ್ಷದ ಪ್ರೇಯಸಿ ಮೋಸ ಮಾಡಿದ್ಲು. ನಾನು ರೊಮ್ಯಾಂಟಿಕ್ ಇಲ್ಲ ಅಂತ. ನಾನು ಎಷ್ಟು ರೊಮ್ಯಾಂಟಿಕ್ ಅನ್ನೋದನ್ನು ಈಗ ಅವಳಿಗೆ ತೋರಿಸ್ತೀನಿ. ನಾನು ನನ್ನ ಹೆಂಡತಿ ಜೊತೆ ದಿನಕ್ಕೆ 2-3 ಬಾರಿ ಸೇರ್ತಿದ್ದೆ, ಕೇವಲ ಮಗುವಿಗಾಗಿ. ಆದರೆ ಅವಳು ಪ್ರೀತಿಗಾಗಿ ಅಂತ ಅಂದ್ಕೊಂಡು ತುಂಬ ಸುಂದರವಾಗಿ ಸಹಕರಿಸ್ತಿದ್ಲು. ದಿನಗಳು ಕಳೀತಾ ನನಗೆ ಅವಳ ಮೇಲೆ ಪ್ರೀತಿ ಶುರುವಾಗ್ತಿತ್ತು. ಅವಳು ತುಂಬ ಸಲ ಹೇಳಿದ್ಲು ಅವಳು ನನ್ನನ್ನು ನೋಡಿದ ದಿನದಿಂದನೂ ಇಷ್ಟಪಟ್ಟಿದ್ದಾಳಂತೆ. ಅಕಸ್ಮಾತ್ ನಾನೇ ಏನಾದರೂ ಮದುವೆ ಆಗಿಲ್ಲ ಅಂದರೆ ಅಕ್ಕನ ಮೇಲಿನ ಕೋಪಕ್ಕೆ ಅಂತ ಅವಳು ಈ ರೀತಿ ಮಾಡಿದ್ದೀನಿ ಅಂತ ಪ್ರತಿದಿನ ನನ್ನ ಬಾಳಿ ಹೇಳ್ತಿದ್ಲು. ಆದರೆ ನಾನು ನನ್ನ ಪ್ರೇಯಸಿ ಮೇಲಿನ ಪ್ರೀತಿಯಿಂದ ಇವಳನ್ನು ಮರೆತಿದ್ದೆ. ದಿನಗಳು ಕಳೆದಂತೆ ನನಗೆ ಇವಳ ಮೇಲೆ ಪ್ರೀತಿ ಶುರುವಾಯಿತು. ಮೊದಲು ನಾನು ನನ್ನ ಪ್ರೇಯಸಿಯ ಮೇಲಿನ ಕೋಪಕ್ಕೆ ಇವಳನ್ನು ಪ್ರೆಗ್ನೆಂಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವಳ ಜೊತೆ ಸೇರ್ತಿದ್ದೆ. ಆದರೆ ಈಗ ನಿಜವಾಗ್ಲೂ ಪ್ರೀತಿಯಿಂದ ಸೇರ್ತಾ ಇದ್ದೀನಿ. ಇದೆಲ್ಲದರ ಅರಿವು ಇಲ್ಲದ ಅವಳು ಅವಳ ಸರ್ವಸ್ವವನ್ನು ಸಂಪೂರ್ಣವಾಗಿ ನನಗೆ ಧಾರೆ ಎರೆದಿದ್ದಾಳೆ. ಮೊದಲಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತಾಳೆ, ನನಗಾಗಿಯೇ ಬದುಕ್ತಿದ್ದಾಳೆ. ಅವಳಿಗೆ ನಾನು ಎಲ್ಲ ಸತ್ಯನೂ ಹೇಳಬೇಕು, ನನ್ನ ಪ್ರೇಯಸಿಯ ಸತ್ಯ, ನಾನು ಅವಳ ಜೊತೆ ತುಂಬ ಚೆನ್ನಾಗಿ ಬದುಕ್ತಾ ಇರೋ ಸತ್ಯ. ಇದಕ್ಕೆಲ್ಲ ಕಾರಣ ನನ್ನ ಹಳೆಯ ಪ್ರೇಯಸಿ. ಆದರೆ ಈಗ ನಿಜವಾಗ್ಲೂ ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ, ನನ್ನನ್ನು ಕ್ಷಮಿಸು ಅಂತ ಕೇಳಬೇಕು. ಅವಳು ಯಾವುದೇ ನಿರ್ಧಾರ ತಗೊಂಡ್ರೂ ಕೂಡ ನಾನು ಅದಕ್ಕೆ ಒಪ್ಪಿಗೆ ಸೂಚಿಸ್ತೀನಿ. ಯಾಕಂದರೆ ನಾನು ಅವಳಿಗೆ ತುಂಬ ನೋವು ಕೊಟ್ಬಿಟ್ಟಿದ್ದೀನಿ. ಈಗ ನೋವನ್ನು ತಿನ್ನೋ ಸಮಯ ನಂದು ಅಂತ ಮನೆಗೆ ಬರ್ತಿದ್ದ. ಆದರೆ ಪ್ರತಿ ಬಾರಿ ನನ್ನ ಮನಸ್ಸು ಬೇಡ, ಸಂಬಂಧ ಹೇಗೋ ಸರಿ ಹೋಗಿದೆ, ಅನ್ಯಾಯವಾಗಿ ಹಾಳು ಮಾಡಿಕೊಡ್ಬೇಡ, 2 ತಿಂಗಳಿಂದ ಅವರು ಪೀರಿಯಡೇ ಆಗಿಲ್ಲ ಅಂತ ಹೇಳ್ತಿದ್ದಾಳೆ. ಪ್ರೆಗ್ನೆಂಟ್ ಆಗಿದ್ರೂ ಆಗಿರಬಹುದು. ನಿಮ್ಮ ಸುಂದರವಾದ ಮಗು ಬರೋ ಸಮಯದಲ್ಲಿ ನೀನು ಮನಸ್ತಾಪ ಮಾಡಿಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದ್ರು ಕೂಡ ಅವನ ಮನಸ್ಸು
ಅದನ್ನು ಕೇಳ್ತಾನೇ ಇಲ್ಲ. ನಾನು ಅವಳಿಗೆ ಸತ್ಯನ ಹೇಳಲೇಬೇಕು ಅನ್ನೋ ಮೊಂಡುತನದಿಂದ ಮನೆ ಕಡೆ ಬರ್ತಾ, ಆದರೆ ಅವಳ ಅಕ್ಕನ ಜೊತೆ ಮಾತಾಡ್ತಿದ್ದ ಮಾತನ್ನು ಕೇಳಿ ಇವನು ಬೆಚ್ಚಿ ಬಿದ್ದ. ಅವ್ರ ಅಕ್ಕ ಹೇಳ್ತಿದ್ದಾಳೆ, ನಿನ್ನ ಗಂಡನ್ನು ಸೆರಗಲ್ಲಿ ಗಂಟು ಹಾಕೋ, ಯಾವುದೇ ಕಾರಣಕ್ಕೂ ಅವ್ರ ಅಪ್ಪ ಅಮ್ಮನ ಮನೆ ಕಡೆ ಅವನು ಹೋಗಲೇಬಾರ್ದು. ನನ್ನ ಗಂಡನ್ನು ಅದೇ ರೀತಿ ಮಾಡಿದ್ದೀನಿ ಅಂದಾಗ ನನ್ನ ಹೆಂಡತಿ ಕೋಪದಿಂದ, ನನ್ನ ಅಪ್ಪ ಅಮ್ಮ ಮನೆಗೆ ಬಂದರೆ ನನಗೆ ಎಷ್ಟು ಖುಷಿ ಆಗುತ್ತೆ, ಅದೇ ರೀತಿ ಅವ್ರಿಗೂ ಕೂಡ ಅವ್ರ ಅಪ್ಪ ಅಮ್ಮ ಬಂದರೆ ಖುಷಿ ಆಗುತ್ತೆ. ಆ ಖುಷಿನ ಕಿತ್ಕೊಂಡು ನಾನು ಪುನಃ ಪಾಪಕ್ಕೆ ಹೋಗೋದಿಲ್ಲ. ಯಾಕಂದರೆ ನಾವಿಬ್ಬರು ಸುಂದರವಾದ ಬದುಕನ್ನು ಕಟ್ಕೊಂಡು ಬದುಕ್ತಾ ಇದ್ದೀವಿ, ಅದು ಒಂದು ನಿಷ್ಠೆಯಿಂದ ಇರಬೇಕು ಅಂತ ಇವಳು ಕಣ್ಣೀರನ್ನು ಹಾಕಿದ್ಲು. ಆಗ ಅವ್ರ ಅಕ್ಕ, ನೀನು ತುಂಬ ಕಷ್ಟಪಡ್ತೀಯ, ಗಂಡಸ್ರಿಗೆ ಯಾವಾಗಲೂ ಸದ್ರ ಕೊಡಬಾರ್ದು, ಅವರು ಕೈಗೆ ಸಿಗೋದಿಲ್ಲ. ಅಕ್ಕ, ನನ್ನ ಗಂಡನ ಪ್ರೀತಿ ನನಗೆ ನಿಷ್ಕಲ್ಮಸವಾಗಿ ಸಂಪೂರ್ಣವಾಗಿ ಬೇಕು. ಅವನು ಮನಸ್ಸೋ ಇಚ್ಛೆ ಕೊಡಬೇಕು ಅಷ್ಟೇ ಹೊರತು ಬಲವಂತವಾಗಿ ಅಲ್ಲ. ಬಲವಂತದ ಅವನ ಪ್ರೀತಿ ನನಗೆ ಬೇಡವೇ ಬೇಡ. 5 ವರ್ಷ ಬೇರೆ ಹುಡುಗಿ ಜೊತೆ ನಿನ್ನ ಗಂಡ ಸಂಬಂಧ ಇಟ್ಕೊಂಡಿದ್ದ ಅಂತ ಅವ್ರ ಅಕ್ಕ ಹೇಳಬೇಕಾದಾಗ ಇವಳು ಕೋಪದಿಂದ ಕಿರ್ಚಿದ್ಲು. ಆ ವಿಷಯ ನನಗೆ ಮತ್ತು ನಿನಗೆ ಮಾತ್ರ ಗೊತ್ತು. ಮನೆಯಲ್ಲಿ ಎಲ್ರಿಗೂ ಗೊತ್ತಾದರೆ ನಿನ್ನ ಗ್ರಾಚಾರ ಬಿಡಿಸ್ಬಿಡ್ತೀನಿ. ನನ್ನ ಗಂಡ ಯಾರ ಜೊತೆ ಹೋದರೂ ನನಗೆ ಸಮಸ್ಯೆ ಇಲ್ಲ. ನೀನು ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅಂತ ಅವಳು ಕೋಪಗೊಂಡ್ಳು. ಅವ್ರ ಅಕ್ಕ ಏನೂ ಮಾತಾಡದೆ ಅಲ್ಲಿಂದ ಹೊರಟೋದ್ಲು. ಹೋಗಬೇಕಾದ್ರೆ ನನ್ನ ಗಂಡನ ಹಾಗಿದ್ರೆ ಇವಳು ಗಂಡ ಇವಳು ಪೂಜೆ ಮಾಡ್ತಿದ್ದೇನೋ, ಬೇರೆ ಅವಳು ಸೆರಗಲ್ಲಿ ಇದ್ದ ಗಂಡನನ್ನು ತಲೆ ಮೇಲೆ ಇಟ್ಕೊಂಡಿದ್ದಾಳೆ, ಇವಳಿಗೆ ಯಾವಾಗ ಬುದ್ಧಿ ಬರುತ್ತೋ ಅಂತ ಅವ್ರ ಅಕ್ಕ ಗೋಡುಕೊಂಡು ಹೋಗ್ತಿದ್ಲು. ಇವಳಿಗೆ ಕೋಪ ಬಂದು ಅಲ್ಲೇ ಇದ್ದ ಚೇರಲ್ಲಿ ಕೂತ್ಕೊಂಡ್ಳು. ಅವನಿಗೆ ಭಯ ಆಯಿತು. ನನ್ನ ಹೆಂಡತಿಗೆ ಎಲ್ಲ ವಿಷಯ ಗೊತ್ತಿದ್ರು ಇಷ್ಟು ದಿನ ಏನೂ ಗೊತ್ತಿಲ್ಲದೆ ಸುಮ್ಮನೆ ಇದ್ದಾಳೆ. ಎಂಥ ಚಿನ್ನದಂಥ ಹೆಂಡತಿನ ನಾನು ಬಿಟ್ಬಿಡ್ತಾ ಇದ್ದೆ. ಅವ್ರ ಕೈಗಳಿಗೆ ಚಾಡಿ ಹೇಳಿದ್ರು ಕೂಡ ತನ್ನ ಸ್ವಂತ ಅಕ್ಕನ ಮಾತನ್ನೇ ಕೇಳದೆ ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ನಾನೆಂಥ ಮೂರ್ಖ ಅಂತ ಅವನ ಕೆನ್ನೆಗೆ ಹೊಡ್ಕೊಂಡ. ಅವಳ ಬಳಿ ಎಷ್ಟು ಕ್ಷಮೆ ಕೇಳಿದ್ರು ಕಡಿಮೆನೆ ಅಂತ ಅವನಿಗನ್ನಿಸ್ತು. ಅವಳ ಕಾಲನ್ನು ಗಟ್ಟಿಯಾಗಿ ಹಿಡ್ಕೊಂಡ. ಅವಳು ಬಳಿ ಬಂದು ಅವಳು ಅವನನ್ನು ನೋಡಿ ದೂರ ಸರಿದ್ಲು. ನೀವು ಯಾಕೆ ನನ್ನ ಕಾಲು ಹಿಡ್ಕೋತಿದ್ದೀರಾ ಅಂತ. ಅದು ಅಂತ ಅವನು ತಡವರಿಸ್ತಿದ್ದ. ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿ ಮಾಡಲಾ ಅಂತ ಅವಳು ಅಡುಗೆ ಮನೆ ಕಡೆ ಹೋಗ್ತಿದ್ಲು. ಆಗವನು ಅವಳ ಕೈನ ಹಿಡ್ಕೊಂಡು ಗಟ್ಟಿಯಾಗಿ ತಪ್ಕೊಂಡ. ಅವಳ ಹಣೆಗೆ ಮುದ್ದು ಕೊಟ್ಟ. ನನ್ನನ್ನು ದಯವಿಟ್ಟು ಒಂದೇ ಒಂದು ಬಾರಿ ಕ್ಷಮಿಸು ಅಂತ ಕೇಳ್ದ. ಆಗವಳು ಯಾಕೆ ಅಂತ ಪ್ರಶ್ನಾರ್ಥಕವಾಗಿ ಅವನನ್ನು ನೋಡಿದ್ಲು. ನನ್ನ ಅಫೇರ್ ಬಗ್ಗೆ ನಿನಗೆ ಗೊತ್ತಿದೆ, ಆದರೂ ಸುಮ್ಮನಿದ್ದೆ ಅಂದಾಗ, ಆ ವಿಷಯನ ನಾನು ಮರ್ತೇ ಬಿಟ್ಟಿದ್ದೀನಿ. ಇತ್ತೀಚೆಗೆ ನೀವು ನನ್ನ ಜೊತೆ ತುಂಬ ಚೆನ್ನಾಗಿದ್ದೀರಾ, ಇನ್ಮುಂದೆ ಕೂಡ ಇದೇ ರೀತಿ ಇರ್ತೀರಾ ಅಂತ ನಂಬಿದ್ದೀನಿ. ಹಳೆಯ ವಿಷಯನ ಕೆದಕಿ ಅದ್ರ ಬಗ್ಗೆ ಮಾತಾಡಿ ಇರೋ ಸಂಬಂಧನ ಹಾಳು ಮಾಡ್ಕೊಳ್ಳೋದು ಬೇಡ. ನನಗೆ ಗೊತ್ತು ನೀವು ಬೇರೆ ಹುಡುಗಿ ಜೊತೆ ಪ್ರೀತಿನಲ್ಲಿ ಇದ್ದರೂ ಕೂಡ ಅವಳಿಗೂ ಒಂದೇ ಒಂದು ಮುತ್ತನ್ನು ಕೂಡ ಕೊಟ್ಟಿರೋದಿಲ್ಲ ಅಂತ. ಅದು ಹೇಗೆ ಅಂತ ಅವನು ಕೇಳ್ದ. ನಾನು ನನ್ನ ಗಂಡನ ನಂಬ್ತೀನಿ. ಅವಳು ಅವನನ್ನು ಗಟ್ಟಿಯಾಗಿ ತಪ್ಕೊಂಡ್ಳು. ನಾನು ನಿಮ್ಮನ್ನು ತುಂಬಾ ಪ್ರೀತಿಸ್ತೀನಿ. ನೀವು ಏನು ತಪ್ಪು ಮಾಡಿದ್ರೂ ಕೂಡ ನನಗದು ತಪ್ಪು ಅಂತ ಅನಿಸೋದಿಲ್ಲ. ನಾನೇನು ಹೆಚ್ಚು ಕಡಿಮೆ ಮಾಡಿರಬೇಕು, ಅದಕ್ಕೆ ಈ ರೀತಿ ಆಗ್ತಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ನಾನೇನಾದರೂ ತಪ್ಪು ಮಾಡಿದ್ರೆ ಕ್ಷಮಿಸಿ ಅಂತ ಅವಳು ಅವನನ್ನು ಇನ್ನೂ ಗಟ್ಟಿಯಾಗಿ ತಪ್ಕೊಂಡ್ಳು. ಆಗ ಅವನಿಗನ್ನಿಸ್ತು, ಅವಳಿಗೆ ತುಂಬ ಇನ್ಸೆಕ್ಯೂರಿಟಿ ಇದೆ. ನಾನು ಪ್ರತಿ ಬಾರಿ ಅವಳಿಗೆ ತೊಂದರೆ ಮಾಡ್ತಾಯಿದ್ದೀನಿ, ಇನ್ಯಾವತ್ತೂ ಕೂಡ ತೊಂದರೆ ಮಾಡಬಾರ್ದು ಅಂತ ಮನಸ್ಸಲ್ಲಿ ಅವನೇ ಪ್ರತಿಜ್ಞೆ ಮಾಡಿಕೊಂಡ. ತಕ್ಷಣ ಅವಳಿಗೆ ಹೇಳ್ದ, ಚೆನ್ನಾಗಿ ರೆಡಿ ಆಗ್ಬಾ, ನಾನು ರೆಡಿ ಆಗ್ತೀನಿ, ಇಬ್ಬರು ಹೊರಗೆ ಹೋಗೋಣ, ಹೊರಗೆ ಒಳ್ಳೆ ಹೋಟೆಲಲ್ಲಿ ಇವತ್ತು ಡಿನ್ನರ್ ಮಾಡೋಣ ಅಂತ ಹೇಳ್ದ. ಹೇಳಿದ ತಕ್ಷಣ ಅವಳ ಮುಖ ಅರಳಿತು.
ಅವಳಿಗೆ ಹೋಟೆಲ್ ಫುಡ್ ಅಂದರೆ ತುಂಬ ಇಷ್ಟ ಅನ್ನೋದು ಅವನಿಗೂ ಗೊತ್ತು. ಫಾರಿನ್ ಟ್ರಿಪ್ಗೆ ಹೋಗೋಣ, ಯಾವ ಜಾಗಕ್ಕೆ ಹೋಗಬೇಕು ಅನ್ನೋದನ್ನು ನೀನೇ ಸೆಲೆಕ್ಟ್ ಮಾಡು. ನಾವಿಬ್ಬರು 1 ತಿಂಗಳು ಬರೋದೇ ಬೇಡ ಮನೆಗೆ ಅಂದಾಗ ಅವಳು ಅವನನ್ನು ಇನ್ನೂ ಗಟ್ಟಿಯಾಗಿ ತಪ್ಕೊಂಡ್ಳು. ಆದರೆ ಈ ಬಾರಿ ಅವಳ ಅಪ್ಪಿನಲ್ಲಿ ಭಯ ಇರಲಿಲ್ಲ, ಬದಲಾಗಿ ಪೂರ್ಣತೆ ಇತ್ತು. ಕಥೆಯಲ್ಲೇ ಮುಗಿಯುತ್ತೆ. ಕತೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಮ್ಮೆ ಮೀಟ್ ಮಾಡೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಕಥೆ ಜೊತೆಗೆ.